ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ. ಮಂಡ್ಯದ ಚುನಾವಣಾ ಅಖಾಡ ಮುಂಬರುವ ಲೋಕಸಭಾ ಚುನಾವಣೆಗೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇದ್ರು ಸ್ಪರ್ಧೆ ಅಂದ್ರು ಸುಮಲತಾ ಅಂಬರೀಶ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಸ್ಪರ್ಧೆ ಗ್ಯಾರಂಟಿ ಅನ್ನೋದು ಪಕ್ಕ ಆಗ್ತಾ ಇದೆ. ಇವತ್ತು ಸುಮಲತಾ ಅವರು ಕೂಡ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ CLP ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಕಾಂಗ್ರೆಸ್ ಬಾಹ್ಯ ಬಿಜೆಪಿ ಬೆಂಬಲದೊಂದಿಗೆ ಸುಮಲತಾ ಸ್ಪರ್ಧೆ ಮಾಡ್ತಾರಾ ಅನ್ನೋ ಕ್ವಶನ್ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಕಣದಿಂದ ಹಿಂದೆ ಸರಿಯುವ ಸಾಧ್ಯತೆಗಳೇ ಇದೆಯಾ ಅಂತ ಕೂಡ ಯೋಚನೆ ಮಾಡಬೇಕು. ಪಕ್ಷೇತರರಾಗಿ ಸುಮಲತಾ ಕಣಕ್ಕಿಳಿದರೂ ಜಿದ್ದಿನ ಹೋರಾಟದ ನಿರೀಕ್ಷೆ ಅಂತೂ ಇದ್ದೇ ಇದೆ. ಸುಮಲತಾ ಎದುರು ನಿವೃತ್ತ IRS ಅಧಿಕಾರಿ ಲಕ್ಷ್ಮೀ ಅಶ್ವಿನ್ ಗೌಡ, ಈಗಾಗಲೇ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಇಂಡಿಯನ್ ರೈಲ್ವೆ ಸರ್ವಿಸ್ನ ಅಧಿಕಾರಿಣಿ ಲಕ್ಷ್ಮೀ ಅಶ್ವಿನ್ ಗೌಡ ಕಣಕ್ಕಿಳಿತಾರೆ ಅಂತ ಸುದ್ದಿ ಇದೆ. ನಿಖಿಲ್ ಬದಲು ಲಕ್ಷ್ಮೀ ಅಶ್ವಿನ್ ಗೌಡ ಹೆಣ್ಮಕ್ಳು ಸ್ಪರ್ಧೆಗೆ ಬರ್ತಾರೆ ಅಂತ ಆಲೋಚನೆ ಕೂಡ ಇದೆಯಂತೆ. ಇವತ್ತು ಬೆಳಗ್ಗೆ ಕೂಡ HDK ಜೊತೆ ಚರ್ಚೆ ಮಾಡಿದ್ದಾರೆ ದೇವೇಗೌಡರು. ಪ್ರೀತಿ ವಿಶ್ವಾಸದ ಮಾತುಗಳೇ ಇಷ್ಟು ದೂರನೂ ನನ್ನ ಕರ್ಕೊಂಡ್ಬಂದಿದೆ. ಖಂಡಿತ ಆ ದೇವರ ಆಶೀರ್ವಾದ ಇದ್ದರೆ ನಿಮ್ಮೆಲ್ಲರ ಆಸೆ ಅಂತೆ ಒಳ್ಳೇದಾಗಬೇಕು ಅಂತಲೂ ನನಗೂ ಆಸೆ ಇದೆ. ಅದರಂತೆಯೇ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನನೂ ನಿಮ್ಮೆಲ್ಲರನ್ನೂ ಕೇಳಿ ನಿಮ್ಮ ಆಶೀರ್ವಾದ ತಗೊಂಡು ಆ ಒಂದು ಪ್ರೀತಿಯ ಋಣ ನಮ್ಮಲ್ಲಂತೂ ಇದೆ. ಆ ಋಣ ತೀರಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕ ಖಂಡಿತ ನಾನು ಅದನ್ನು ನೆರವೇರಿಸ್ತೀನಿ. ಅಂಬರೀಷ್ ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. 20-25 ವರ್ಷದಿಂದ ತುಂಬಾ ಲಾಯಲ್ ಪಾರ್ಟಿ ವರ್ಕರ್ ಇದ್ರು ಅವರು. ಅದ್ರ ಯಾವುದೇ ಒಂದು ಬೇರೆ ರೀತಿಯ ಒಂದು ಟೆಂಪ್ಟೇಷನು, ಆಫರು, ಇನ್ನೊಂದು ವ್ಯಾಪಕಕ್ಕೂ ಅವ್ರು ಯಾವತ್ತೂ ಹೋಗಿಲ್ಲ. ಅಂಥವ್ರು ಅವ್ರ ಸೇವೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಕಾಂಗ್ರೆಸ್ ಪಕ್ಷನ ಗುರುತಿಸಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದಿಂದನೇ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆ ನಮ್ದು. ಇದನ್ನ ಸುಮಲತಾ ಅಂಬರೀಶ್ ಮಾಧ್ಯಮಗಳಿಗೆ ಮಾತಾಡಬೇಕಾದ್ರೆ ಹೇಳ್ತಿದ್ರು, ಜನರ ಆಶೀರ್ವಾದ ಪ್ರೀತಿಯ ಹಾರೈಕೆ ಇರಬೇಕು. ಆ ಥರದ್ದು ಏನಾದರೂ ಆದರೆ ಖಂಡಿತವಾಗ್ಲೂ ನಾನು ನಿಂತ್ಕೊಳ್ಳೋಕೆ ರೆಡಿಯಾಗಿದ್ದೀನಿ. ಈ ಮೂಲಕ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಒಂದು ಜಿದ್ದಿನ ಕಣವಾಗುತ್ತೆ ಮಂಡ್ಯ ಲೋಕಸಭಾ ಅಖಾಡ ಅನ್ನೋದನ್ನು ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಋಣ ತೀರಿಸೋದಕ್ಕೆ ಅವಕಾಶ ಸಿಕ್ಕರೆ ನಾನು ತಯಾರಾಗಿದ್ದೀನಿ ಅಂತ ಕೂಡ ಈ ಮೂಲಕ ಸುಮಲತಾ ಅಂಬರೀಶ್ ತಮ್ಮ ಮಾತಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರೇನಾದರೂ ಈಗ ಸದ್ಯಕ್ಕೆ ಕಾಂಗ್ರೆಸ್ ಮಾತಾಡ್ತಿದ್ದಾರೆ, ಬಿಕಾಸ್ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಯಜಮಾನರು. ಹಾಗಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಂದಿದ್ದೀನಿ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಸುಕೇಶ್. ಇದುವರೆಗೊಂದು ಲೆಕ್ಕಾಚಾರ ಇತ್ತು ಮಂಡ್ಯ ಚುನಾವಣಾ ಅಖಾಡ ಹೇಗಿರುತ್ತೆ ಅಂತ. ಬಹುಶಃ ಈಗ ಸುಮಲತಾ ಅವ್ರು ಎಂಟ್ರಿ ಕೊಟ್ಟಿರೋದ್ರಿಂದ ಎಲ್ಲ ಬೇರೆ ಆಯಾಮ ಪಡ್ಕೊಳ್ಳುವಂತಹ ಲಕ್ಷಣ ಕಾಣಿಸ್ತಾ ಇದೆ ಅನ್ಸುತ್ತೆ. ಖಂಡಿತ ಹೌದು ಹರೀಶ್. ವಿಶೇಷವಾಗಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಸುಮಲತಾ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಒಂದು ಅಭಿಪ್ರಾಯ ಏನಿದೆ, ಜನರ ಅಥವಾ ತಮ್ಮ ಅಭಿಮಾನಿಗಳ ಒಂದು ಅಭಿಪ್ರಾಯ ಏನಿದೆ, ಅದಕ್ಕೆ ನಾನು ತಲೆಬಾಗಲೇಬೇಕಾಗುತ್ತೆ ಎನ್ನುವಂತ ಮಾತನ್ನು ಹೇಳಿದರೆ ಅಲ್ಲಿಗೆ ಸೂಚ್ಯವಾಗಿ ಅವರು ಹೇಳಿರುವಂಥದ್ದು, ನಾನು ಈ ಬಾರಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ನನ್ನ ಗಂಡ ಕಾಂಗ್ರೆಸ್ನಲ್ಲಿ ಇದ್ದಿಂದ ನೀವು ಅವಕಾಶ ಮಾಡಿಕೊಟ್ರೆ ನಾನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ, ಇಲ್ಲದಿದ್ದರೆ ಅಭಿಮಾನಿಗಳ ಮಾತಿಗೆ ನಾನು ಮನ್ನಣೆ ಕೊಡಲೇಬೇಕಾಗುತ್ತೆ ಎನ್ನುವ ಮೂಲಕ ನೇರವಾಗಿ ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗಾಗಿ ಸುಮಲತಾ ಅವರು ಇವತ್ತು ಅಧಿಕೃತವಾಗಿ ಮಂಡ್ಯಕ್ಕೆ ಕೂಡ ಹೋಗಿದ್ದಾರೆ. ಸುಮಲತಾ ಅವರ ಮಂಡ್ಯ ರಾಜಕಾರಣದ ಎಂಟ್ರಿ ಬಹುತೇಕ ಮಂಡ್ಯ ಜಿಲ್ಲಾ ರಾಜಕಾರಣದ ಚಿತ್ರಣವನ್ನೇ ಬದಲಿಸುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ವಿಶೇಷವಾಗಿ ಮಂಡ್ಯದಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿದಂಥ JDS ಪಾಳ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗಿನ
ತಳಮಳಕ್ಕೆ ಇದು ಕಾರಣವಾಗಿದೆ. ಕಾರಣ ಏನು ಅಂತಂದ್ರೆ JDS-ನಿಂದ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿತ್ತು. ಆದರೆ ಈಗ ಸುಮಲತಾ ಅವರ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿತಾರ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಪ್ರತ್ಯೇಕವಾಗಿ ಬೇರೆ ಅಭ್ಯರ್ಥಿ ಹಾಕುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಹರೀಶ್, ಸಮ್ಮಿಶ್ರ ಸರ್ಕಾರಕ್ಕೆ ಒಂದು ರೀತಿ ಇದು ಬಿಸಿ ತುಪ್ಪ ಅಂತ. ಈ ಕಡೆ ಸುಮಲತಾ ಅವ್ರನ್ನ ಬಿಟ್ಕೊಡೋಂಗಿಲ್ಲ ಕಾಂಗ್ರೆಸ್, ಮಗದೊಂದು ಕಡೆ JDS ಭದ್ರಕೋಟೆ ಅವ್ರ ಕ್ಯಾಂಡಿಡೇಟ್ನ ಬಿಟ್ಕೊಡೋಂಗಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು, ಈಗ ಯಾವ ಹಂತಕ್ಕೆ ಹೋಗ್ತಾ ಇದೆ? ಇದರ ನಡುವೆ ಭಾರತೀಯ ಜನತಾ ಪಕ್ಷದವರು ಕೂಡ ಆ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆ? ಖಂಡಿತ ಹರೀಶ್, ಏನ್ ಸೊಲ್ಯೂಷನ್ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಕಾಂಗ್ರೆಸ್ ಮತ್ತು JDS-ನವರಿಗೆ ಅನಿವಾರ್ಯವಾಗಿ ಅಸಹಾಯಕತೆಯಿಂದ ಕೈ ಚೆಲ್ಲುವಂತ ಪರಿಸ್ಥಿತಿಯೇ ನಿರ್ಮಾಣ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದ್ರೆ JDS ತನ್ನ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಸಿದ್ಧವಿಲ್ಲ. ಇಲ್ಲ ಅಂದಮೇಲೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡೋಕ್ಕಾಗಲ್ಲ, ಕಾಂಗ್ರೆಸ್ನ ಟಿಕೆಟ್ ಸಿಗಲ್ಲ ಅಂತ ಆದ್ಮೇಲೆ ಸುಮಲತಾ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂಥದ್ದು ನಿಶ್ಚಿತವಾಗುತ್ತೆ. ಮತ್ತೊಂದು ಕಡೆಯಿಂದ ಬಿಜೆಪಿ ಸಹಜವಾಗಿ ತನ್ನ ಅಭ್ಯರ್ಥಿಯಾಗಿ ಸುಮಲತಾ ಅವರನ್ನ ಅಖಾಡಕ್ಕೆ ಇಳಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಥವಾ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಸುಮಲತಾ ಅವರು ಬಿಜೆಪಿಗೆ ಹೋಗುವ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಇದುವರೆಗೆ ವ್ಯಕ್ತಪಡಿಸಿಲ್ಲ. ಕಾರಣ ಏನು ಅಂದ್ರೆ ಮಂಡ್ಯದ ಭಾಗ ಅಷ್ಟೊಂದು ಬಿಜೆಪಿ ಪ್ರಾಬಲ್ಯ ಇರುವಂತ ಬೇಸ್ ಅಲ್ಲದೆ ಇರೋದ್ರಿಂದ ಪಕ್ಷದ ಕಾರಣಕ್ಕಾಗಿ ಮತ್ತಷ್ಟು ನೆಗೆಟಿವ್ ಆಗೋದಕ್ಕಿಂತ ಇಂಡಿಪೆಂಡೆಂಟ್ ಆಗಿ ನಿಂತು ವೈಯಕ್ತಿಕ ವರ್ಚಸ್ಸಿಂದ ಗೆಲ್ಲೋದಕ್ಕೆ ಅವಕಾಶ ಇದ್ರೆ ಅದೇ ಮಾಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ. ಆದ್ರೆ ಬಿಜೆಪಿ ಸಹಜವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಸುಖೇಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ. ಇದಿಷ್ಟು ಕೂಡ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು. ಸುಮಲತಾ ಅಂಬರೀಶ್ ಎಂಟ್ರಿ ಕೊಟ್ಟ ಮೇಲೆ ಅದರ ಕಂಪ್ಲೀಟ್ ಚಿತ್ರಣವೇ ಬದಲಾಗ್ತಾ ಇದೆ ಅಂತ ಅನ್ಸುತ್ತೆ. ಲೆಟ್ಸ್ ಸಿ, ಕಾಂಗ್ರೆಸ್ ಒಲವನ್ನು ತೋರಿಸ್ತಾರಾ, JDS ಬಿಟ್ಕೊಡ್ತಾರಾ, ಇದೆಲ್ಲವನ್ನು ಕೂಡ